ಇದ್ದೀರಾ ಸುವರ್ಣ. ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಬ್ಬು ಸಾರ್ವತ್ರಿಕವಾಗಿ ಎಲ್ಲರನ್ನೂ ಕಾಡುವಂಥ ಸಮಸ್ಯೆ. ಅದರಲ್ಲೂ ಕೆಲವರಿಗೆ ಅತಿಯಾದ ಬೊಜ್ಜಿರುತ್ತೆ. ಅಂಥವರು ಅಯ್ಯೋ ಈ ಸ್ಥೂಲಕಾಯಕ್ಕೆ ಪರಿಹಾರವೇ ಇಲ್ವೇನೋ ಅಂತ ಹತಾಶರಾಗ್ಬಿಡ್ತಾರೆ. ಆದರೆ ಇನ್ನೂ ಆ ಥರ ಕೊರಗೋ ಅಗತ್ಯ ಇಲ್ಲ. ಸ್ಥೂಲಕಾಯಕ್ಕೂ ಹಲವಾರು ಚಿಕಿತ್ಸೆಗಳು ಬಂದಿದೆ. ಅದರಲ್ಲಿ ಒಂದು ಪ್ರಮುಖವಾದ ಚಿಕಿತ್ಸೆಯ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ. ಹಲೋ ಡಾಕ್ಟರ್. ಹಲೋ, ವೆಲ್ಕಮ್ ಟು ಹೆಲ್ತ್ ಪ್ಲಸ್. ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಸುತ್ತ ಇವತ್ತು ಏನಾಗಿದೆ ಅಂದರೆ ಎಲ್ಲರಿಗೂ ಏನೋ ಒಂಥರದ ಸಮಸ್ಯೆ. ಏನೂ ಇಲ್ವಾ, ಕೊಬ್ಬು ಅನ್ನೋದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಕೊಬ್ಬನ್ನು ಕರಗಿಸೋದಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡ್ತೀವಿ, ಆದರೆ ಎಲ್ಲ ಥರದ ಚಿಕಿತ್ಸೆನಲ್ಲೂ ಆಗಲ್ಲ. ಇದಲ್ಲದೆ ಹೊಸ ಥರದ ಚಿಕಿತ್ಸೆ ಏನಾದರೂ ಇದೆಯಾ ಡಾಕ್ಟರ್? ರಶ್ಮಿ, ಈಗ ಏನಂದರೆ ವಿ ಹ್ಯಾವ್ ಸಮ್ FDA ಅಪ್ರೂವ್ಡ್ ಎಕ್ವಿಪ್ಮೆಂಟ್ಸು. ಸೊ ಇದ್ರ ಮೂಲಕ ತೂಕನ ಕಡಿಮೆ ಮಾಡ್ಬೋದು. ಸೊ ಹಾಗಾಗಿ ಏನಂದರೆ ಹಾಗೆ ಅಂದ್ಬಿಟ್ಟು ಡಯಟ್ ಮಾಡಬಾರ್ದು, ಎಕ್ಸಸೈಸ್ ಮಾಡಬಾರ್ದು ಅಂತಲ್ಲ. ಡಯಟು ಎಕ್ಸಸೈಸ್ ಮಾಡೋದ್ರಿಂದ ಏನಂದರೆ ತೂಕ ಕಡಿಮೆ ಆಗೋದು ತುಂಬ ನಿಧಾನ. ಮತ್ತು ಅಷ್ಟೊಂದು ಪೇಷನ್ಸ್ ಇಲ್ಲ ಈಗಿನ ಕಾಲದಲ್ಲಿ. ಸೊ ದೇ ವಾಂಟ್ ಫಾಸ್ಟ್ ರಿಸಲ್ಟ್ಸ್. ಸೊ ಹಾಗಾಗಿ ಥ್ರೂ ಎಕ್ವಿಪ್ಮೆಂಟ್ಸ್ ಅದರ ಸಹಾಯ ತಗೊಂಡು ಡಯಟು ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಕಂಪ್ಯಾರಿಟಿವ್ಲಿ ತುಂಬ ಫಾಸ್ಟಾಗಿ ವೆಯ್ಟ್ನ ಲೂಸ್ ಮಾಡ್ಕೋಬೋದು. ಇಂಥ ನಿರ್ದಿಷ್ಟ ಚಿಕಿತ್ಸೆಗೆ ಏನಂತ ಕರಿತೀರಾ ಡಾಕ್ಟರ್ ನೀವು? ಇದಕ್ಕೆ ನಾವು FDA ಅಪ್ರೂವ್ಡ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಅವ್ರು ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಥೆರಪಿ ಬೇಸಿಕಲಿ. ಸೊ ಅದನ್ನು ಅಟೆಂಡ್ ಮಾಡಿದ್ರೆ ಅವ್ರಿಗೇನಂದರೆ ನಾವು ಫಸ್ಟು ಡಯಟಿಷಿಯನ್ ಕನ್ಸಲ್ಟೇಷನ್ ಕೊಡ್ತೀವಿ. ಆ ನಂತರ ಅವ್ರಿಗೆ ಯಾವ ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ವಿ ವಿಲ್ ಟೀಚ್ ದೆಮ್. ಅದಾದ ನಂತರ ವೀಕ್ಲಿ 3 ಟೈಮ್ಸ್ ಬರೋದಕ್ಕೆ ಹೇಳ್ತೀವಿ. ಅಂದರೆ ಆಲ್ಟರ್ನೇಟ್ ಡೇಸು, ದಿನ ಬಿಟ್ಟು ದಿನ ನಮ್ಮಲ್ಲಿ ಬರೋದಕ್ಕೆ ಹೇಳ್ತೀವಿ. ಸೊ ಇಟ್ ವಿಲ್ ಟೇಕ್ ಅಬೌಟ್ 1 to 1.5 hours ಟ್ರೀಟ್ಮೆಂಟ್ ಆಗುತ್ತೆ. ಸೊ ಆ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಏನಂದರೆ ದೇ ಲೂಸ್ ಅಬೌಟ್ 500 to 900 grams 800 grams ಆಫ್ ವೆಯ್ಟ್. ಸೊ ಹಾಗಾಗಿ ಅವ್ರು ಬಂದಾಗೆಲ್ಲ ನಾವು ಇಷ್ಟಿಷ್ಟು ಕಡಿಮೆ ಮಾಡ್ತಾ ಇರ್ತೀವಿ. ಜೊತೆಗೆ ಅವ್ರ ಮನೆಗೆ ಹೋದ್ಮೇಲೆ ಡಯಟನ್ನು ಮತ್ತು ಎಕ್ಸಸೈಸನ್ನು ಮಾಡೋದ್ರಿಂದ ಏನಂದರೆ ತುಂಬ ಈಸಿಯಾಗಿ ಬೇಗ ತೂಕನ ಕಡಿಮೆ ಮಾಡ್ಕೋಬೋದು. ಡಯಾಬಿಟಿಸ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇದೆಲ್ಲ ಇದ್ದರೆ ಏನಂದರೆ ತುಂಬ ಪೇಷಂಟ್ಸ್ ಏನಂದರೆ ತುಂಬ ಡಯಟು ಮತ್ತು ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಆದರೂ ಸಹ ಅವ್ರಿಗೆ ತೂಕ ಕಡಿಮೆ ಆಗ್ತಾ ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ಈ ಒಂದು ವೆಯ್ಟ್ ಲಾಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಅವರು ತೂಕನ ಬೇಗ ಕಡಿಮೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಒಂದು ತಿಂಗಳಲ್ಲಿ ಡಯಾಬಿಟಿಸ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ 6 to 8 kgs ಕಡಿಮೆ ಆಗ್ಬೋದು. ಆದರೆ ಹಾರ್ಮೋನಲ್ ಥೆರಪಿ ತೊಗೊಳ್ತಾ ಇದ್ದು ಮತ್ತು ಡಯಾಬಿಟಿಸ್ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಅವರು ಮೇ ಬಿ ದೇ ಕ್ಯಾನ್ ರೆಡ್ಯೂಸ್ ಅಬೌಟ್ 5 to 7 kgs. ಸೊ ಹಾಗಾಗಿ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಇಲ್ಲಾಂದರೆ ಏನಾಗುತ್ತಂದರೆ ಬರೀ ಡಯಟು ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ರೆ ದೇ ಲೂಸ್ ದಟ್ ಮೋಟಿವೇಶನ್. ಏನಂದರೆ ನಾವು ಯಾವುದೋ ಒಂದು ಪ್ರಯತ್ನ ಮಾಡುವಾಗ ಅದಕ್ಕೆ ರಿಸಲ್ಟ್ಸ್ ಬರ್ತಾಯಿದ್ರೆ ವಿ ಗೆಟ್ ಮೋರ್ ಮೋಟಿವೇಟೆಡ್ ಮತ್ತು ಎಂಥೂಸಿಯಾಸಮ್ ಇರುತ್ತೆ. ಇಲ್ಲಾಂದರೆ ಏನಂದರೆ ನಾನು ದಿನಾ ವಾಕಿಂಗ್ ಮಾಡ್ತಾಯಿದ್ದೀನಿ, ದಿನಾ ಡಯಟ್ ಮಾಡ್ತಾಯಿದ್ದೀನಿ, ಆದರೂ ಸಹ ಕಡಿಮೆ ಆಗ್ತಾಯಿಲ್ಲ ಅಂತ ಒಂದು ಭಾವನೆ ಬಂದುಬಿಡುತ್ತೆ. ವೆರಾಸ್ ಈ ಒಂದು ಟ್ರೀಟ್ಮೆಂಟನ್ನು ತೊಗೊಳ್ಳೋದ್ರಿಂದ ಏನಾಗುತ್ತೆ, ಅವ್ರು 1 hourಲ್ಲಿ ದೇ ಆರ್ ಲೂಸಿಂಗ್ ಸಮಥಿಂಗ್. ಏನಂದರೆ ಅವ್ರು ಬಂದಿದ ತಕ್ಷಣ ವಿ ವಿಲ್ ಟೆಸ್ಟ್ ದೇರ್ ವೆಯ್ಟ್. ಸೊ ಆಮೇಲೆ ಟ್ರೀಟ್ಮೆಂಟ್ನ ಕೊಟ್ಟು ನಂತರ ನಾವು ಟೆಸ್ಟ್ ಮಾಡಿದಾಗ ಅವ್ರ ವೆಯ್ಟನ್ನು ಚೆಕ್ ಮಾಡಿದಾಗ ಏನಂದರೆ ಆಲ್ಮೋಸ್ಟ್ ಒಂದು 500 to 900 grams ಅವ್ರು ಕಡಿಮೆ ಆಗಿರ್ತಾರೆ. ಕೆಲವರಂತೂ ಆಲ್ಮೋಸ್ಟ್ 1 kg ಅಷ್ಟು ಕಡಿಮೆ ಆಗಿರ್ತಾರೆ. ದೇ ಫೀಲ್ ವೆರಿ ಗುಡ್. ಸೊ ಮನೆಗೆ ಹೋದ್ಮೇಲೆ ದಟ್ ಇಟ್ ಸೆಲ್ಫ್ ವಿಲ್ ಬಿ ಎ ಮೋಟಿವೇಟಿಂಗ್ ಫ್ಯಾಕ್ಟರ್ ಫಾರ್ ಡಯಟಿಂಗ್ ಆ್ಯಂಡ್ ಫಾರ್ ಎಕ್ಸಸೈಸ್. ಡಾಕ್ಟರ್, ನೀವು ಹೇಳಿದ್ರಿ ಈಗ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ಚಿಕಿತ್ಸೆ ಬೇಗ ರಿಸಲ್ಟ್ ಕೊಡುತ್ತೆ, ರೆಗ್ಯುಲರ್ ಎಕ್ಸಸೈಸ್ ಮಾಡೋದಕ್ಕಿಂತ ಬೇಗ ಕೊಡುತ್ತೆ ಅಂತ. ಈಗ ಕೆಲವರ ದೇಹದ ಸ್ವಭಾವ ಹೇಗಿರುತ್ತೆ ಅಂದರೆ ಅವ್ರು ಸ್ವಲ್ಪ ಡಯಟ್ ಮಾಡಿದ್ರು, ಸ್ವಲ್ಪ ಎಕ್ಸಸೈಸ್ ಮಾಡಿದ್ರು ಬೇಗ ಕರಗಿಸ್ಬೋದು. ಅಥವಾ ಇನ್ನು ಕೆಲವರಿಗೆ ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಕರಗಲ್ಲ, ಬೇಜಾರು ಬಂದುಬಿಡತ್ತೆ. ಈಗ ಎಂಥವ್ರು ಹಾಗಾದರೆ ಚಿಕಿತ್ಸೆ ತಗೋಬೇಕು, ಯಾವ ಹಂತದಲ್ಲಿ ತಗೋಬೇಕು? ಮೇ ಬಿ ಆಫ್ಟರ್ 18 years ಯಾರು ಬೇಕಾದ್ರೂ ಈ ಒಂದು ಚಿಕಿತ್ಸೆಯನ್ನು ತಗೋಬೋದು. ನೀವು ಹೇಳಿದ ಥರ ಅವರಲ್ಲಿ ಏನಾಗುತ್ತಂದರೆ ಕೆಲವರು ತುಂಬ ಬೇಗ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತೆ. ಇನ್ನು ಕೆಲವರು ನೀವು ಹೇಳೋ ಥರ ಎಷ್ಟು ಎಕ್ಸಸೈಸು ಡಯಟ್ ಮಾಡಿದ್ರೂ ಸಹ ಅವ್ರಿಗೆ ತೂಕ ಅನ್ನೋದು ಕಡಿಮೆ ಆಗ್ತಾ ಇರೋದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಬಾಡಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, BMR. ಸೊ ಈ ಬೇಸಲ್ ಮೆಟಬಾಲಿಕ್ ರೇಟ್ ಶುಡ್ ಬಿ ಅಟ್ ಅ ಹೈಯರ್ ಲೆವೆಲ್.
ಬೇಸಲ್ ಮೆಟಬಾಲಿಕ್ ರೇಟ್ ಏನಂದರೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೀವು ಮಕ್ಕಳನ್ನು ನೋಡಿರ್ಬೋದು, ಅವ್ರು ಇಷ್ಟೇ ತಿಂತಾರೆ ಬಟ್ ದೇ ವಿಲ್ ಬಿ ವೆರಿ ಆ್ಯಕ್ಟಿವ್. ಓಕೆ, ದ ರೀಸನ್ ಈಸ್ ಅವ್ರ ಬಾಡಿ ಮೆಟಬಾಲಿಸಮ್ ರೇಟ್ ಏನಿದೆ ಅದು ಇಟ್ ವಿಲ್ ಬಿ ಅಟ್ ಅ ಹೈಯರ್ ಲೆವೆಲ್. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಈ ಒಂದು ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗ್ತಾ ಇರುತ್ತೆ, ಅದ್ರ ಜೊತೆ ನಾವು ಜಾಸ್ತಿ ತಿಂತಾಯಿದ್ರೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಅ ಲಾಂಗರ್ ಟೈಮ್ ಮತ್ತು ಫ್ಯಾಟ್ ಅಕ್ಯುಮುಲೇಷನ್ ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದೇನೆಂದರೆ, ನೀವು ವಯಸ್ಸಾಗ್ತಾ ಆಗ್ತಾ ಕಡಿಮೆ ತಿನ್ನಬೇಕು. ಬಟ್ ಆದರೆ ನಾವೇನು ಅನ್ಕೋತೀವಿ, ವಯಸ್ಸಾಗ್ತಾ ಆಗ್ತಾ ಇನ್ನೂ ಜಾಸ್ತಿ ತಿನ್ಬೋದು ಅಂತ ಅಂದ್ಕೊಂಡ್ಬಿಡ್ತೀವಿ. ದಟ್ ಈಸ್ ಅ ಮಿಸ್ಟೇಕ್ ವಿ ಡು. ಮತ್ತು ಇನ್ನೂ ಕೆಲವರು ನೀವು ಹೇಳೋ ಥರ ಏನಂದರೆ, ಅವರು ಜಾಸ್ತಿನೂ ತಿಂತಾ ಇರ್ತಾರೆ, ಆದರೆ ತೂಕನೂ ಹಾಕ್ಕೊಳ್ತಾ ಇರೋದಿಲ್ಲ, ತೂಕನೂ ಆಗ್ತಾ ಇರೋದಿಲ್ಲ. ಅವ್ರಿಗೇನೆಂದರೆ ಗಾಡ್ ಗಿವನ್ ಗಿಫ್ಟ್ ಇರುತ್ತೆ. ಏನಂದರೆ ಅವರ ಒಂದು ಮೆಟಬಾಲಿಸಮ್ ರೇಟ್ ಏನಿರುತ್ತೆ, ಇಟ್ ವಿಲ್ ಬಿ ಅಟ್ ಅ ಹೈಯರ್ ಲೆವೆಲ್. ಈವನ್ 50 ಇಯರ್ಸ್ 60 ಇಯರ್ಸ್ ಆದ್ರೂ ಸಹ ಅವರ ಮೆಟಬಾಲಿಕ್ ರೇಟ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರು ಏನು ತಿಂದರೂ ಸಣ್ಣನೇ ಇರ್ತಾರೆ, ದಪ್ಪ ಆಗ್ತಾನೆ ಇರೋದಿಲ್ಲ. ಇದೊಂದು ಕಾರಣ. ಮತ್ತು ಇನ್ನೊಂದು ಏನಂದರೆ, ತುಂಬ ದಪ್ಪ ಯಾವಾಗ ನಾವು ಆಗ್ತೀವೋ ಆಗ ಏನಂದರೆ ಆಟೋಮ್ಯಾಟಿಕ್ಕಾಗಿ ಈ ಒಂದು ಮೆಟಬಾಲಿಕ್ ರೇಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಲೈಕ್ ಅವರು ತಿನ್ನೋದು ಜಾಸ್ತಿ ಇರುತ್ತೆ, ಅದ್ರ ಜೊತೆಯಲ್ಲಿ ಅವರ ಮೆಟಬಾಲಿಕ್ ರೇಟ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅವ್ರು ಇನ್ನೂ ಜಾಸ್ತಿ ತೂಕ ಹಾಕೋದಕ್ಕೆ ಶುರು ಆಗಿಬಿಡ್ತಾರೆ. ಈಗ ಡಾಕ್ಟರ್, ಕೊಬ್ಬು ಅನ್ನೋದು ಅಂಥ ವಿಶೇಷದಲ್ವೇ ಅಲ್ಲ. ಹಿಂದೆ ಎಲ್ಲ ಅದು ಶ್ರೀಮಂತರಿಗೆ ಮಾತ್ರ ಬರೋದು, ದಪ್ಪ ಇದ್ದಾನೆ ಅಂದರೆ ಓ ಭಾರಿ ಶ್ರೀಮಂತ ಅಂತೆಲ್ಲ ಅನ್ಕೋತಾ ಇದ್ರು. ಬಟ್ ಈಗ ಎಲ್ಲರಿಗೂ ಕೊಬ್ಬು ದೇಹದಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ. ಬಟ್ ಈಗ ನನ್ನ ಫ್ರೆಂಡ್ಸೇ ತುಂಬ ಜನ, ಎಷ್ಟೊಂದು ಜನ ದಪ್ಪ ಇರ್ತಾರೆ, ಆದರೆ ಎಕ್ಸಸೈಸ್ ಮಾಡೋಕ್ಕೆ ಹೊರಟ್ರೆ ಮುಖ ಇಳಿದು ಹೋಗುತ್ತೆ, ಕಣ್ಣು ಏನೋ ಒಳಗೆ ಹೋದಾಗ ಅನಿಸುತ್ತೆ, ಮುಖದಲ್ಲಿ ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ, ಅಯ್ಯೋ ಏನೋ ಪೇಷಂಟ್ ಥರ ಕಾಣ್ತೀನಿ ಅಂತ ಅನ್ಕೋತಾರೆ. ಆದರೆ ಈ ಚಿಕಿತ್ಸೆನಲ್ಲಿ ಎಷ್ಟು ಸಣ್ಣ ಆದ್ರೂ ಆ ಥರ ಏನೋ ಕಳ್ಕೊಂಡಿದ್ದೀನೇನೋ, ಏನೋ ಸಮಸ್ಯೆ ಇರ್ಬೋದಾ, ಏನೋ ರೋಗ ಇರ್ಬೋದಾ ಅಂತ ಅನಿಸದೇ ಇರೋ ಥರ ಯಾವ ಥರ ಚಿಕಿತ್ಸೆ ಮಾಡ್ತೀರಾ? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಏನಂದರೆ, ದಪ್ಪ ಇರೋರು ಸಣ್ಣ ಆದ್ರೂ ಸಹ ದಿ ಲೂಸ್ ದಟ್ ಚಾರ್ಮ್. ಓಕೆ, ದಪ್ಪ ಇದ್ದಾಗಲೇ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಬಟ್ ಸಣ್ಣ ಆಗ್ತಾ ಇದ್ದಾಗೆ ಮುಖದಲ್ಲೆಲ್ಲ ಸುಕ್ಕು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಎಸ್ಪೆಷಲಿ ಕೈಗಳಲ್ಲೆಲ್ಲನೂ ಲೂಸ್ನೆಸ್ ಕಾಣಿಸ್ಕೊಳ್ಳುತ್ತೆ, ಸ್ಯಾಗಿಂಗ್ ಸ್ಕಿನ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ಲೈಕ್ ಅಲ್ಲಿ ಆ ಒಂದು ಸ್ಪೇಸ್ ಏನಿತ್ತು, ಆ ಒಂದು ಫ್ಯಾಟ್ ಅಕ್ಯುಮುಲೇಟ್ ಆಗಿರೋ ಸ್ಪೇಸು ಅದು ಎಂಟಿ ಆಗಿದ ತಕ್ಷಣ ಅದು ಲೂಸ್ ಆಗಿಬಿಡುತ್ತೆ. ಸೊ ಆ ಥರ ನಮ್ಮ ಈ ಒಂದು ಟ್ರೀಟ್ಮೆಂಟಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಏನಂದರೆ, ನಾವು ಪ್ರತಿಯೊಂದು ಸೆಷನಲ್ಲೂ ಅಷ್ಟೇ ಫರ್ಮಿಂಗ್ ಆ್ಯಂಡ್ ಟೋನಿಂಗ್ ಮಾಡಿಕೊಂಡೇ ತೂಕನ ಕಡಿಮೆ ಮಾಡ್ತೀವಿ. ಸೊ ಇಲ್ಲಿ ಏನಂದರೆ, ಎಷ್ಟೇ ದಪ್ಪ ಇರೋರು ಸಣ್ಣ ಆದರೂ ಸಹ ಅವ್ರಿಗೆ ಆ ಒಂದು ಲೂಸ್ ಸ್ಕಿನ್ ಬರೋದಿಲ್ಲ. ಓಕೆ, ಸೊ ಎಲ್ಲೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಉಳ್ಕೋಬೋದು ಅಷ್ಟೇ. ಬಟ್ ಫೈನಲಿ ಅವರು ಒಂದು ಐಡಿಯಲ್ ವೆಯ್ಟನ್ನು ರೀಚ್ ಆದಮೇಲೆ ವಿ ಕ್ಯಾನ್ ರೆಕ್ಟಿಫೈ ಇಟ್ ವಿತ್ ಲೈಪೋಲೈಸಿಸ್. ಸೊ ಹಾಗಾಗಿ ಲೈಕ್ ಬರೀ ಎಕ್ಸಸೈಸ್ ಮತ್ತು ಇದು ಡಯಟಿಂಗ್ ಮಾಡೋದ್ರಿಂದ ಏನಂದರೆ ಲೈಕ್ ಅವ್ರ ತೂಕ ಕಡಿಮೆ ಆದ್ರೂ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಲೂಸ್ ಸ್ಕಿನ್ ಆಗುತ್ತೆ. ಸೊ ಆದರೆ ಈ ಒಂದು ಎಕ್ವಿಪ್ಮೆಂಟ್ಸನ್ನ ಉಪಯೋಗಿಸ್ಕೊಂಡು ನಾವು ಯಾವಾಗ ತೂಕನ ಕಡಿಮೆ ಮಾಡ್ತೀವಿ ಆಗ ಸ್ಯಾಗಿಂಗ್ ಸ್ಕಿನ್ ಬರೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಅಟ್ ದ ಎಂಡ್ ದೇ ಕ್ಯಾನ್ ಗೋ ಇನ್ ಫಾರ್ ಲೈಪೋಲೈಸಿಸ್. ಡಾಕ್ಟರ್, ಈಗಂತೂ ನಮ್ಮ ಸ್ಪೆಷಲಿ ಹುಡುಗಿರು ಸಣ್ಣನೇ ಇರ್ತಾರೆ, ಬಟ್ ಸ್ಟಿಲ್ ಇಲ್ಲ ನಾನು ದಪ್ಪ ಇದ್ದೀನಿ, ಏನೇನೋ ತಿಂದರೆ ದಪ್ಪ ಆಗಿಬಿಡ್ತೀನಿ, ಈ ಥರ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ, ಇಂಥದ್ದೆಲ್ಲ ಇರುತ್ತೆ. ಅವರು ಡಯಟ್ ಮಾಡ್ತಾ ಇರ್ತಾರೆ, ಏನೋ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ತಿರ್ತಾರೆ. ಅಂಥವರು ಕೂಡ ಇಂಥ ಚಿಕಿತ್ಸೆ ತೊಗೋಬೇಕು, ನಾನು ದಪ್ಪ ಇದ್ದೀನಿ ಅಂತ ಅಂದ್ಕೊಂಡು ಬಂದವ್ರಿಗೂ ನೀವು ಚಿಕಿತ್ಸೆನ ಸಜೆಸ್ಟ್ ಮಾಡ್ತೀರಾ? ಇಲ್ಲ, ನಾವು ಏನಂದರೆ ಅವ್ರು ಬಂದಿದ ತಕ್ಷಣ ವಿ ವಿಲ್ ಚೆಕ್ ದೇರ್ ಹೈಟು, ವೆಯ್ಟು ಮತ್ತು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಇದೆ, ಎಷ್ಟು ಪರ್ಸೆಂಟೇಜ್ ಆಫ್ ವಾಟರ್ ಇದೆ, ಮತ್ತು ಯಾವ ಭಾಗದಲ್ಲಿ ಅವ್ರಿಗೆ ಜಾಸ್ತಿ ಇದೆ, ಇದನ್ನೆಲ್ಲನೂ ವಿ ಹ್ಯಾವ್ ಟು ಫೈಂಡ್ ಔಟ್ ಥ್ರೂ ದ ಎಕ್ವಿಪ್ಮೆಂಟ್. ಸೊ ಅದನ್ನು ತಿಳ್ಕೊಂಡ್ಬಿಟ್ಟೇ ನಾವು ಟ್ರೀಟ್ಮೆಂಟನ್ನು ಶುರು ಮಾಡೋದು. ಯಾರಲ್ಲಿ ಲೈಕ್ ಈ ಥರ ಇನ್ ದ ಐಡಿಯಲ್ ವೆಯ್ಟ್ ಇರ್ತಾರೆ ಮತ್ತು ಅವರ ಬಾಡಿ ಮೆಟಬಾಲಿಕ್ ರೇಟ್ ಏನಿದೆ ಅದು ಕರೆಕ್ಟಾಗೇ ಇದೆ, ಅಂಥವ್ರಿಗೆ ವಿ ಯೂಶಲಿ ಡೋಂಟ್ ಸಜೆಸ್ಟ್ ದೆಮ್. ಅಂಥವ್ರಿಗೆ ಲೈಕ್ ವಿ ಟೆಲ್ ದೆಮ್ ಟು ಗೋ ಇನ್ ಫಾರ್ ಲೈಪೋಲೈಸಿಸ್. ಅಂದರೆ ಕೆಲವು ಭಾಗದಲ್ಲಿ ಮಾತ್ರ ಲೈಕ್ ಬಾಡಿ ಶೇಪಿಂಗ್ ಬರಬೇಕಾದ್ರೆ ಅವರು ಲೈಪೋಲೈಸಿಸ್ ಮಾಡಿಸ್ಕೋಬೋದು. ಹಾಗೇನೆ ಡಾಕ್ಟರ್, ತುಂಬ ದಪ್ಪ ಇರೋರು ಕೂಡ ಇದ್ದಾರೆ, ನಮ್ಮ ನಡುವೆನೇ ಇದ್ದಾರೆ. ಹೊರಗಡೆ ಹೋಗೋಕ್ಕೆ ಮುಜುಗರ ಆಗುತ್ತೆ, ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ ಮುಜುಗರ ಆಗುತ್ತೆ. ಅಂಥವ್ರಿಗೆ ಈ ಚಿಕಿತ್ಸೆ ಯಾವ ಥರ ಮಾಡ್ತೀರಾ ಡಾಕ್ಟರ್, ಅತಿಯಾಗಿ ದಪ್ಪ ಇದ್ದರೆ? ತುಂಬ ದಪ್ಪ ಇರೋರಿಗೆ, ಫಾರ್ ಎಕ್ಸಾಂಪಲ್ ಲೈಕ್ 150 kgs 170 kgs ಈ ಥರ ಇರ್ತಾರೆ. ಅಂಥವ್ರಿಗೆ ಲೈಕ್ ದೇ ಕ್ಯಾನ್ ಗೋ ಇನ್ ಫಾರ್ ಸರ್ಜರಿ. ಓಕೆ, ಬಟ್ ಈ ಟ್ರೀಟ್ಮೆಂಟ್ ಮಾಡೋದಕ್ಕೆ ಲೈಕ್ ಇಟ್ ವಿಲ್ ಟೇಕ್ ಅ ಲಿಟಲ್ ಲಾಂಗರ್ ಟೈಮ್, ಮೇ ಬಿ 6 months 7 months ಆ ಥರ ಆಗುತ್ತೆ. ಬಿಕಾಸ್ ಇನ್ ಅ ಮಂತ್ ವಿ ಕ್ಯಾನ್ ರೆಡ್ಯೂಸ್ ಓನ್ಲಿ 6 to 8 kgs.
ಸೊ ಅವರ ತೂಕ ಐಡಿಯಲ್ ವೆಯ್ಟ್ಗಿಂತ ಸೇ 70 kgs 80 kgs ಜಾಸ್ತಿ ಇದ್ದಾಗ ದೆರ್ ಈಸ್ ಒನ್ ಮೋರ್ ಆಪ್ಷನ್ ಕಾಲ್ಡ್ ಆಸ್ ಬ್ಯಾರಿಯಾಟ್ರಿಕ್ ಸರ್ಜರಿ. ಸೊ ಬ್ಯಾರಿಯಾಟ್ರಿಕ್ ಸರ್ಜರಿ ಮೂಲಕ ಏನಂದರೆ ನಾವು ಹೊಟ್ಟೆ ಭಾಗನೇ ಹೊಟ್ಟೆ ಸೈಜನ್ನು ಕಡಿಮೆ ಮಾಡಬೇಕಾಗತ್ತೆ. ಸೊ ಹಾಗೆ ಮಾಡಿದಾಗ ಏನಂದರೆ ಅವ್ರು ತಗೊಳ್ಳೋ ಫುಡ್ ಇಂಟೇಕಿನೇ ತುಂಬ ಕಡಿಮೆ ಇರುತ್ತೆ. ಓಕೆ, 8 ಇಡ್ಲಿ ತಿನ್ನೋರು ಜಸ್ಟ್ 1 ಇಡ್ಲಿ ತೊಗೊಂಡ್ರೇ ಸಾಕು, ಅವ್ರಿಗೆ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ದೇ ಕ್ಯಾನ್ ಲೂಸ್ ವೆಯ್ಟ್ ಇನ್ ಅ ಮ್ಯಾಟ್ರ್ ಆಫ್ 6 to 7 months. ಸೊ ಆದರೆ ಈ ಒಂದು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ದೇ ಕಾಂಟ್ ಅಫೋರ್ಡ್ ಇಟ್, ನಂಬರ್ 1. ಇನ್ನೂ ಕೆಲವ್ರಿಗೆ ಏನಂದರೆ ಸರ್ಜರಿ ಅಂದರೆ ಅವ್ರಿಗೊಂಚೂರು ಇಷ್ಟ ಇರೋದಿಲ್ಲ, ದೇ ಆರ್ ನಾಟ್ ರೆಡಿ ಫಾರ್ ಆಪ್ರೇಷನ್. ಸೊ ಅಂಥವ್ರು ಏನಂದರೆ ದೇ ಕ್ಯಾನ್ ಗೋ ಇನ್ ಫಾರ್ ಇದು ವೆಯ್ಟ್ ಲಾಸ್ ಪ್ರೋಗ್ರಾಮ್. ಸೊ ವೆಯ್ಟ್ ಲಾಸ್ ಥೆರಪಿನಲ್ಲಿ ಏನಂದರೆ ದೇ ಕ್ಯಾನ್ ರೆಡ್ಯೂಸ್, ಎಷ್ಟು ವೆಯ್ಟ್ ಬೇಕಾದ್ರೂ ಕಡಿಮೆ ಮಾಡ್ಬೋದು, ಆದರೆ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ಸೊ ಫಾರ್ ಎಕ್ಸಾಂಪಲ್ 40 kgs ಇದ್ದರೆ ಇಟ್ ಟೇಕ್ಸ್ ಅಬೌಟ್ 5 to 6 months ತಗೋಬೋದು, 7 months ತಗೋಬೋದು. ಸೊ ಆ ಥರ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಇಂಡಿವಿಜುವಲ್ ಡಿಸಿಷನ್ ಅಂತ ಹೇಳ್ಬೋದು. ಹಾಗೇನೆ ಡಾಕ್ಟರ್, ಈಗ ಅವ್ರ ದೇಹ ಅನ್ನೋದು ನ್ಯಾಚುರಲ್ ವೇನಲ್ಲಿ ದಪ್ಪ ಆಗ್ತಾ ಹೋಗಿರುತ್ತೆ, ಆಹಾರದ ಮೂಲಕನೂ ಇಲ್ಲ ಎಕ್ಸಸೈಸ್ ಮಾಡ್ದೇನೋ ಹೇಗೋ. ಆದರೆ ಈ ಚಿಕಿತ್ಸೆ ಮೂಲಕ ಅದನ್ನ ಕಡಿಮೆ ಮಾಡಿದಾಗ ಅವ್ರ ಆರೋಗ್ಯದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ವಾ ಅದು? ಇಲ್ಲ, ಯೂಶ್ವಲಿ ದಪ್ಪ ಇರೋರು ಏನು ಮಾಡಿಬಿಡ್ತಾರೆ, ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಆಗಬೇಕಂದ್ರೆ ಊಟ ಬಿಟ್ಬಿಡ್ಬೇಕು. ಓಕೆ, ಉಪವಾಸ ಮಾಡಿದ್ರೆ ಸಣ್ಣ ಆಗಿಬಿಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಲ್ಲೂ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ದಿನಾನ್ಗಟ್ಲೆ ವಾರಾನ್ಗಟ್ಲೆ ಏನು ತಿಂತಾನೆ ಇರೋದಿಲ್ಲ ಸರಿಯಾಗಿ. ತಿಂದ್ರೂ ಅಷ್ಟೇ ತುಂಬ ಕಡಿಮೆ ತಿಂತಾ ಇರ್ತಾರೆ. ಅದ್ರ ಜೊತೆ ಪೌಷ್ಟಿಕಾಂಶನ ಅವರು ದೇ ವಿಲ್ ಬಿ ನೆಗ್ಲೆಕ್ಟಿಂಗ್. ಅವ್ರಿಗೇನಂದರೆ ತುಂಬ ಕಡಿಮೆ ತಿನ್ನಬೇಕು ಮತ್ತು ಅಥವಾ ಉಪವಾಸ ಇರಬೇಕು, ಹೀಗೆ ಮಾಡಿದ್ರೆ ನಾನು ಸಣ್ಣ ಆಗ್ತೀನಿ ಅನ್ನೋದೊಂದು ರಾಂಗ್ ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಸೊ ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ನೀವು ಹೇಳೋ ಪ್ರಕಾರ ಪೌಷ್ಟಿಕಾಂಶದ ಕೊರತೆ ಬಂದೇ ಬರುತ್ತೆ. ನಾವು ಯಾವಾಗ ಸರಿಯಾಗಿ ಇಂಟೇಕ್ ತೊಗೊಳ್ಳೋದಿಲ್ಲ ಆಗ ಪೌಷ್ಟಿಕಾಂಶದ ಕೊರತೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾವೇನಂದರೆ ಡಯಟಿಷಿಯನ್ ಕನ್ಸಲ್ಟೇಷನ್ನ ಕೊಡ್ತೀವಿ. ಸೊ ಡಯಟಿಷಿಯನ್ನ ಕನ್ಸಲ್ಟೇಷನ್ನ ಕೊಟ್ಟರೆ ಅವರ ಒಂದು ನ್ಯೂಟ್ರಿಷನ್ ಅವ್ರ ದೇಹಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ತೊಗೊಳ್ಳೇಬೇಕಾಗತ್ತೆ. ಮತ್ತು ಇಲ್ಲಿ ಫಾಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೇಳೋದೇನೆಂದರೆ ಎವ್ರಿ 2 hours ನೀವು ಏನಾದ್ರು ತಿಂತಾಯಿರಿ. ಹಾಗೆ ಅಂದ್ಬಿಟ್ಟು ಬರೀ ಬಜ್ಜಿ ಬೋಂಡನ್ನು ತಿನ್ನೋದಲ್ಲ, ದೇ ಹ್ಯಾವ್ ಟು ಈಟ್ ಹೆಲ್ತಿ ಡಯಟ್. ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಸಲಾಡ್ ಇರ್ಬೋದು ಅಥವಾ ಫ್ರೂಟ್ ಸಲಾಡ್ ಇರ್ಬೋದು. ಸೊ ಫ್ರೂಟ್ ಸಲಾಡಲ್ಲೂ ಬನಾನಾ ಫ್ರೂಟ್ ಸಲಾಡ್ ತಿನ್ನಬಾರ್ದು. ಹಾಂ, ಅದರಲ್ಲಿ ವಿ ಹ್ಯಾವ್ ಸರ್ಟನ್ ಫ್ರೂಟ್ಸ್ ಇದು ಕಳಂಗ್ರಿ ಇರ್ಬೋದು ಅಥವಾ ಕರ್ಬೂಜ ಹಣ್ಣು ಇರ್ಬೋದು ಅಥವಾ ಯು ಕ್ಯಾನ್ ಹ್ಯಾವ್ ಆರೆಂಜ್, ಮೂಸಂಬಿ. ಇದ್ರದ್ದು ಸಲಾಡ್ ಎಲ್ಲ ತಿನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಪೀರಿಯೋಡಿಕಲಿ ನಾವು ತಿಂತಾ ಇರಬೇಕು. ಪದೇ ಎವ್ರಿ 2 to 3 hours ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಮೆಟಬಾಲಿಸಮ್ ಏನಿದೆ ದಟ್ ವಿಲ್ ಬಿ ಅಟ್ ಅ ಹೈಯರ್ ಲೆವೆಲ್. ಆದರೆ ನಾವು ಅಂದ್ಕೊಳ್ಳೋದು ಏನಂದರೆ ಒಂದು ದಿನ ಪೂರ್ತಿ ಉಪವಾಸ ಇದ್ಬಿಡೋಣ. ಸೊ ನಾವು ಯಾವಾಗ ಉಪವಾಸ ಇರ್ತೀವಿ ಆಗ ಏನಂದರೆ ಈ ಒಂದು ಮೆಟಬಾಲಿಕ್ ಸಿಸ್ಟಮ್ ಏನಿದೆ ಇಟ್ ಗೋಸ್ ಇನ್ ಟು ಸ್ಲೀಪ್. ಸೊ ಅದು ಇನ್ನೂ ಲೇಸಿ ಆಗಿಬಿಡುತ್ತೆ. ನೀವು ಆಮೇಲೆ ಸ್ವಲ್ಪ ಆಹಾರ ಕೊಟ್ಟರೆ ಇಟ್ ವೋಂಟ್ ಬಿಕಮ್ ಸೊ ಆ್ಯಕ್ಟಿವ್ ವೆರಿ ಈಸಿಲಿ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಏನಿದೆ, ಮೆಟಬಾಲಿಕ್ ಸಿಸ್ಟಮ್, ಅದನ್ನು ನಾವು ವಿ ಹ್ಯಾವ್ ಟು ಕೀಪ್ ಇಟ್ ಅಟ್ ಅ ಆ್ಯಕ್ಟಿವ್ ಲೆವೆಲ್. ಸೊ ದಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಎಕ್ಸಸೈಸ್ ಆ್ಯಂಡ್ ಬೈ ಟೇಕಿಂಗ್ ಸ್ಮಾಲ್ ಫ್ರೀಕ್ವೆಂಟ್ ಫುಡ್. ಈ ಒಂದು ಸ್ಮಾಲ್ ಕ್ವಾಂಟಿಟಿನ ನಾವು ಫ್ರೀಕ್ವೆಂಟಾಗಿ ತೊಗೊಳ್ಳೋದ್ರಿಂದ ಏನಂದರೆ ಈ ಒಂದು ಸಿಸ್ಟಮ್ ಇಟ್ ವಿಲ್ ಬಿ ಇನ್ ಆ್ಯಕ್ಟಿವ್ ಸ್ಟೇಟ್. ಆದರೆ ಯಾವ ಪದಾರ್ಥನ ತಿನ್ನಬೇಕು ಅನ್ನೋದ್ರ ಬಗ್ಗೆ ಡಯಟಿಷಿಯನ್ ವಿಲ್ ಗಿವ್ ದ ಅಡ್ವೈಸ್. ಹೆಲ್ತ್ ಪ್ಲಸ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದ್ಸಲ ಡಾಕ್ಟರ್, ನಾವು ದೇಹದಲ್ಲಿ ಕೊಬ್ಬು ತುಂಬ್ತಾ ಇದ್ರೂ ಅದಕ್ಕೆ ಸರಿಯಾಗಿ ವ್ಯಾಯಾಮ ಮಾಡಲ್ಲ, ಆಹಾರದಲ್ಲಿ ಯಾವುದೇ ನಿಯಂತ್ರಣ ಮಾಡ್ಕೊಳ್ಳಲ್ಲ, ಅದು ನಾನಾ ಥರದ ಕಾಯಿಲೆಗಳಿಗೆ ಲೀಡ್ ಆಗತ್ತಾ ಹೋಗುತ್ತೆ. ಸೊ ಅಂಥ ಸ್ಟೇಜಲ್ಲಿ ಈ ಚಿಕಿತ್ಸೆ ಹೆಲ್ಪ್ ಆಗತ್ತಾ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ತಾ ಇರೋದೇನೆಂದರೆ ಕೊಬ್ಬು ಜಾಸ್ತಿ ಆಗ್ತಾ ಇದ್ದಾಗೆ ನಾನಾ ಕಾಯಿಲೆಗಳು ಬರ್ಬೋದು. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು. ದಪ್ಪ ಆಗ್ತಾ ಇದ್ದಾಗೆ ಥೈರಾಯ್ಡ್ ಬರುತ್ತೆ, ಇನ್ನು ಥೈರಾಯ್ಡಿಂದ ಇನ್ನೂ ಜಾಸ್ತಿ ದಪ್ಪ ಆಗ್ತಾರೆ. ಮತ್ತು ಡಯಾಬಿಟಿಸ್ ಬರ್ಬೋದು. ಮತ್ತು ಜಾಯಿಂಟ್ ಪೇಯ್ನ್ಸು, ಎಸ್ಪೆಷಲಿ ನೀ ಜಾಯಿಂಟ್ ಪೇಯ್ನ್, ಬಿಕಾಸ್ ಬಾಡಿ ವೆಯ್ಟ್ ಎಲ್ಲನೂ ಅದ್ರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ತುಂಬ ದಪ್ಪ ಇರೋರಿಗೆ ಚಾನ್ಸಸ್ ಆಫ್ ಗೆಟಿಂಗ್ ನೀ ಜಾಯಿಂಟ್ ಪೇಯ್ನ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಬಂದ್ಬಿಟ್ಟು ಆ್ಯಂಕಲ್ ಜಾಯಿಂಟ್ ಪೇಯ್ನು,
ಓಕೆ, ಅದ್ರ ಜೊತೆಯಲ್ಲಿ ಕೆಲವ್ರಿಗೆ ಏನಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಸಹ ಈ ಒಂದು ಟ್ರೀಟ್ಮೆಂಟ್ನ ತೊಗೋಬೋದು. ನಿಮ್ಮ ಟ್ರೀಟ್ಮೆಂಟ್ ಯಾವ ಥರ ಮಾಡಲಾಗುತ್ತೆ ಡಾಕ್ಟರ್? ನೀವು ಇಷ್ಟೊತ್ತು ಹೇಳಿದ್ರಿ, ಆದರೆ ಈ ಇಡೀ ಕೊಬ್ಬು ಇಷ್ಟು ದಪ್ಪ ದೇಹದ ವ್ಯಕ್ತಿಗೆ ಆ ಪ್ರೊಸೀಜರ್ ಹೆಂಗಿರುತ್ತೆ ಡಾಕ್ಟರ್? ಪ್ರೊಸೀಜರ್ ಈಸ್ ಸಿಂಪಲ್. ಏನಂದರೆ ನಾವು ಪ್ಯಾಸಿವ್ ಮಸಲ್ ಎಕ್ಸಸೈಸಸ್ ಅಂತ ಹೇಳ್ಬೋದು ಇದನ್ನು. ಸೊ ಆ ಒಂದು ಪ್ಯಾಸಿವ್ ನಾವು ಪ್ರೋಬ್ಸನ್ನು ಅವರ ಹೊಟ್ಟೆ ಭಾಗಕ್ಕೆ ಮತ್ತು ಕೈಗೆ ಮತ್ತು ತೊಡೆ ಭಾಗಕ್ಕೆ ಈ ಒಂದು ಪ್ರೋಬ್ಸನ್ನು ಅಟ್ಯಾಚ್ ಮಾಡಿ ನಂತರ ವಿಲ್ ಆನ್ ದ ಮೆಷಿನ್. ಸೊ ಅಲ್ಲಿ ಏನಾಗುತ್ತೆ, ಪ್ಯಾಸಿವ್ ಎಕ್ಸಸೈಸ್ ಆಗುತ್ತೆ ಮಸಲ್ಸ್ ಎಲ್ಲನೂ. ಸೊ ಇಟ್ಸ್ ಅ ನ್ಯಾಚುರಲ್ ವೇ ಆಫ್ ರೆಡ್ಯೂಸಿಂಗ್ ದ ವೆಯ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವೇನು ಎಕ್ಸ್ಟ್ರಾ ಏನು ಆಪ್ರೇಷನ್ ಏನು ಮಾಡೋದಿಲ್ಲ ಅಥವಾ ಬೇರೆ ಏನು ಅಬ್ನಾರ್ಮಲ್ ಆಗಿ ನಾವೇನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ದೇ ಡೂಯಿಂಗ್ ದ ಎಕ್ಸಸೈಸ್ ಇಲ್ಲೇನಂದರೆ ಎಸ್ಪೆಷಲಿ ಆ ಭಾಗದಲ್ಲಿ ಎಲ್ಲಿ ಕೊಬ್ಬು ಜಾಸ್ತಿ ಇರುತ್ತೋ ಆ ಭಾಗದಲ್ಲಿ ಪ್ಯಾಸಿವ್ ಎಕ್ಸಸೈಸರ್ ಮೂಲಕ ಅವರು ತೂಕನ ಕಡಿಮೆ ಮಾಡ್ಕೋತಾರೆ. ಇದು ಒಂದು. ಮತ್ತು ಡೀಪ್ ಹೀಟ್ ಥೆರಪಿ ಇರುತ್ತೆ, ವ್ಯಾಕ್ಯೂಮ್ ಥೆರಪಿ. ಸೊ ಈ ಥರ ನಾನಾ ಪ್ರೋಗ್ರಾಮ್ಸ್ ಇರುತ್ತೆ ಇದರಲ್ಲೇ, ಫರ್ಮಿಂಗ್ ಆ್ಯಂಡ್ ಟೋನಿಂಗ್. ಸೊ ಈ ಥರ ಡಿಫ್ರೆಂಟ್ ಡೇಸಲ್ಲಿ ಪ್ರತಿದಿನ ಬೇರೆ ಬೇರೆ ಪ್ರೋಗ್ರಾಮ್ನ ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಹಾಗೆ ಕೊಟ್ಟಾಗ ಏನಾಗುತ್ತೆ, ಅವ್ರ ತೂಕ ಕಡಿಮೆ ಆಗುತ್ತೆ. ಈಗ ಎಲ್ಲ ವ್ಯಕ್ತಿಗಳಿಗೂ ಎಲ್ಲರಿಗೂ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತಾ? ಯೂಶಲಿ 90% ಆಫ್ ದ ಪೀಪಲ್ ವಿಲ್ ಬಿ ಏಬಲ್ ಟು ಟಾಲರೇಟ್ ಇಟ್. ಎಲ್ಲೋ ಒಬ್ಬೊಬ್ರಿಗೆ ಮಾತ್ರ ಇಟ್ ಡಸಂಟ್ ವರ್ಕ್ ಅಂತ ಹೇಳ್ಬೋದು, ಅವ್ರಿಗೆ ತಡ್ಕೊಳಕ್ಕಾಗದೇ ಇರ್ಬೋದು. ಬಟ್ ಯೂಶಲಿ ಇಟ್ ಈಸ್ ನಾಟ್ ಎ ಪೇನ್ಫುಲ್ ಪ್ರೊಸೀಜರ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಎನಿಬಡಿ ಕ್ಯಾನ್ ಟೇಕ್ ಇಟ್. ಎಲ್ಲೋ ವೆರಿ ರೇರ್ಲಿ ಸಮ್ ಪೀಪಲ್ ಮೈಟ್ ನಾಟ್ ರೆಸ್ಪಾಂಡ್ ಟು ದ ಟ್ರೀಟ್ಮೆಂಟ್. ಹಾಗೆ ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ದಿನ ವ್ಯಾಯಾಮ ಮಾಡಿದ್ರು, ಎಷ್ಟೇ ಡಯಟ್ ಮಾಡಿದ್ರು ಒಂದೊಂದು ಸಲ ವೆಯ್ಟ್ ಕಡಿಮೆ ಆಗಲ್ಲ, ಸೊ ಮೋಟಿವೇಶನ್ನೇ ಇರಲ್ಲ, ಬೇಜಾರು ಬಂದುಬಿಡತ್ತೆ. ಆದರೆ ಈ ಚಿಕಿತ್ಸೆನಲ್ಲಿ ಒಂದು ದಿವಸದಲ್ಲೇ 500ರಿಂದ 900 ಗ್ರಾಮ್ಸ್ ಕಡಿಮೆ ಆಗೋ ಚಾನ್ಸಸ್ ಇದೆ ಅಂತ. ಸಾಧಾರಣವಾಗಿ ಡಾಕ್ಟರ್ ನಮಗೆ ಈಗ ವ್ಯಾಯಾಮ ಮಾಡಿ ನಿಧಾನಕ್ಕೆ ವೆಯ್ಟ್ ಕಡಿಮೆ ಮಾಡೋದು ಸರಿಯಾದ ದಾರಿ ಅಂತ ಎಲ್ರಿಗೂ ಗೊತ್ತಿರೋದು. ಈ ಥರ ಒಂದೇ ದಿನದಲ್ಲಿ 900 ಗ್ರಾಮ್ನಷ್ಟು ಕಡಿಮೆ ಮಾಡಿಕೊಂಡ್ರೆ ಯಾವುದೇ ತೊಂದರೆ ಆಗಲ್ವಾ ದೇಹಕ್ಕೆ? ಯಾವುದೇ ರೀತಿ ತೊಂದರೆ ಏನೂ ಆಗೋದಿಲ್ಲ. WHO ಸ್ಟ್ಯಾಂಡರ್ಡ್ ಪ್ರಕಾರ ಏನಂದರೆ ಅಪ್ ಟು 7 kgs ಇನ್ ಅ ಮಂತ್ ಇಸ್ ನಾರ್ಮಲ್. ಓಕೆ, ಅವ್ರಿಗೆ ದೇಹದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದೇ ನೀವು 10 kgs 15 kgs ಒಂದೇ ತಿಂಗಳಲ್ಲಿ ನೀವು ಕಡಿಮೆ ಮಾಡ್ತೀವಿ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಡೆಡ್ ಸ್ಪೇಸ್ ತುಂಬ ಜಾಸ್ತಿ ಕ್ರಿಯೇಟ್ ಆಗೋದ್ರಿಂದ ಬಾಡಿ ವಿಲ್ ನಾಟ್ ಬಿ ಏಬಲ್ ಟು ಕೋಪ್ ಅಪ್ ವಿತ್ ದಟ್. ಸೊ 5 to 7 kgs ಈಸ್ ನಾರ್ಮಲ್. ಸೊ ಅಷ್ಟೇ ನಾವು ಕಡಿಮೆ ಮಾಡೋದು ಇನ್ ಅ ಮಂತ್. ಡಾಕ್ಟರ್ ಶ್ಯಾಮಲಾ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಡಾಕ್ಟರ್, ಹೆಂಗಸರಲ್ಲಿ ಕೊಬ್ಬು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ. ಹಾಗಂತ ಸಮಯಕ್ಕೆ ಸರಿಯಾಗಿ ಎಕ್ಸಸೈಸ್ ಮಾಡೋಕ್ಕೆ ಅವ್ರಿಗೆ ಪುರ್ಸೊತ್ತಾಗಲ್ಲ. ಎಲ್ಲರೂ ಈಗ ವರ್ಕಿಂಗ್ ವುಮನ್. ಅಂಥ ಸಂದರ್ಭದಲ್ಲಿ ಈ ಚಿಕಿತ್ಸೆನ ಅವ್ರು ಹೇಗೆ ಪಡ್ಕೋಬೋದು? ಅಲ್ಲೇ ಅಡ್ಮಿಟ್ ಆಗಬೇಕಾಗತ್ತಾ ಅಥವಾ ಬಂದು ಹೋಗಿ ಮಾಡ್ಬೋದಾ? ಅಲ್ಲ ರಶ್ಮಿ, ಇದಕ್ಕೇನು ಅಡ್ಮಿಷನ್ ಅವಶ್ಯಕತೆಯೇ ಇಲ್ಲ. ಸೊ ವಾರದಲ್ಲಿ 2 ದಿನ ಅಥವಾ 3 ದಿನ ಅವ್ರು ಬರಬೇಕಾಗತ್ತೆ. ಇಟ್ ಜಸ್ಟ್ ಟೇಕ್ಸ್ 1 to 1.5 hours ಅಷ್ಟೇ. ಸೊ ಅವ್ರು ಬಂದು ಟ್ರೀಟ್ಮೆಂಟ್ನ ತೊಗೊಂಡು ಇಮಿಡಿಯೇಟ್ ವರ್ಕಿಗೆ ಸಹ ಹೋಗ್ಬೋದು. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಮತ್ತು ಅದಕ್ಕೋಸ್ಕರ ಅವ್ರು ಏನು ಡಯಟ್ ಇದು ಉಪವಾಸ ಇದ್ದು ಬರಬೇಕು, ಫಾಸ್ಟಿಂಗಲ್ಲಿ ಬರಬೇಕು ಅಂತ ಏನಿಲ್ಲ. ಸೊ ಅವರು ಮೇ ಬಿ 1 or 2 hours ಮುಂಚೆ ತಿಂದಿದ್ರೆ ಸಾಕು. ಅದಕ್ಕೆ ಜಸ್ಟ್ ಇಮಿಡಿಯೇಟ್ಲಿ ತಿಂದಿದ ತಕ್ಷಣ ಈ ಟ್ರೀಟ್ಮೆಂಟ್ನ ಕೊಡಬಾರ್ದು. ಅಟ್ಲೀಸ್ಟ್ 1 2 to 3 hours ಗ್ಯಾಪ್ ಇರಬೇಕಷ್ಟೇ ವಿನಃ ಓವರ್ನೈಟ್ ಫಾಸ್ಟಿಂಗ್ ಇರಬೇಕು ಅಂತ ಏನೂ ಇಲ್ಲ. ಈಗ ಸಾಧಾರಣವಾಗಿ ನಾವು ಹೇಳ್ತೀವಿ ಎಕ್ಸಸೈಸ್ ಮಾಡ್ಕೊಂಡು ತಕ್ಷಣ ನಿದ್ದೆ ಮಾಡಬಾರ್ದು ಅಥವಾ ಎಕ್ಸಸೈಸ್ ಮಾಡಿ ತಕ್ಷಣ ಊಟ ಮಾಡಬಾರ್ದು ಅಂತೆಲ್ಲ. ಈ ಚಿಕಿತ್ಸೆನಲ್ಲೂ ಆ ಥರ ಏನಾದರೂ ಇದೆಯಾ? ಈ ಚಿಕಿತ್ಸೆ ತೊಗೊಂಡಿದ ತಕ್ಷಣ ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿದ್ದೆ ಅಂತೂ ಬರ್ತಾ ಇರೋದಿಲ್ಲ. ಸೊ ದೆರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ ಆ್ಯಸ್ ಸಚ್ ನಿದ್ದೆ ಮಾಡಲೇಬಾರ್ದು ಅಂತೇನಿಲ್ಲ. ಬಟ್ ಯೂಶಲಿ ಟ್ರೀಟ್ಮೆಂಟ್ ತೊಗೊಂಡು ಹೋದ್ಮೇಲೆ ಅವರು ಇಟ್ ಈಸ್ ಬೆಟರ್ ಇಫ್ ದೇ ಡೋಂಟ್ ಸ್ಲೀಪ್. ಓಕೆ, ಸಾಧಾರಣ ಎಷ್ಟು ಗ್ಯಾಪ್ ಇರಬೇಕಾಗತ್ತೆ? ಒಂದು ಈಗ ಚಿಕಿತ್ಸೆ ಹಲವಾರು ಸಲ ತಗೋಬೇಕಾಗತ್ತೆ ಅಲ್ವಾ? ಒಂದು ಸಲಕ್ಕಾದರೆ ಮುಗಿಯಲ್ಲ. ಹೌದು. ಸೊ ಎಷ್ಟು ಸಲ ತಗೊಳ್ಬೇಕಾಗತ್ತೆ? ಹಾಗೆ ಎಷ್ಟು ಅವಧಿ ಬೇಕಾಗತ್ತೆ? ಯೂಶಲಿ ನಾ ಆಗಲೇ ಹೇಳಿದಾಗೆ ವಾರದಲ್ಲಿ 2 ಸಲ ಅಥವಾ 3 ಸಲ ಅವರು ತೊಗೋಬೋದು ಈ ಟ್ರೀಟ್ಮೆಂಟ್ನ. ಸೊ ತಿಂಗಳಿಗೆ ಅವರು 6 ರಿಂದ 7 kg ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಅವರು ಎಷ್ಟು ಬಾಡಿ ವೆಯ್ಟನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಹಾಗಾದರೆ ನೀವು ಈ ಚಿಕಿತ್ಸೆನ ಸಂಪೂರ್ಣವಾಗಿ ನಿಲ್ಲಿಸೋದು ಯಾವಾಗ, ಯಾವ ಹಂತದಲ್ಲಿ ಓಕೆ ಇವಾಗ ಚಿಕಿತ್ಸೆ ಸಾಕು ಸ್ಟಾಪ್ ಮಾಡಬಹುದು ಅಂತ ನಿರ್ಧಾರ ಮಾಡ್ತೀರಾ? ಯೂಶಲಿ ಐಡಿಯಲ್ ವೆಯ್ಟ್ ರೀಚ್ ಆದಮೇಲೆ ವಿಲ್ ಸ್ಟಾಪ್ ಇಟ್. ಫಾರ್ ಎಕ್ಸಾಂಪಲ್ 70 kgs ಯಾರೋ ಇರ್ತಾರೆ ಅಂಥವ್ರನ್ನ ವಿಲ್ ಗಿವ್ ದ ಟ್ರೀಟ್ಮೆಂಟ್ ಅಂಟಿಲ್ ದೆ ರೀಚ್ 55 kgs. 55 kgs ರೀಚ್ ಆಗಿದ ತಕ್ಷಣ ದೆರ್ ಇಸ್ ನೋ ನೀಡ್. ಸೊ ಅದಕ್ಕಿಂತ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಡಾಕ್ಟರ್, ಈಗ ಚಿಕಿತ್ಸೆ ಸಂಪೂರ್ಣವಾಗಿ ನಿಲ್ಲಿಸಿದ ಮೇಲೆ ಮತ್ತೊಮ್ಮೆ ಕೊಬ್ಬು ಹಾಗೆ ತುಂಬಿಕೊಳ್ಳೋ ಚಾನ್ಸಸ್ ಇದೆಯಾ? ಇಲ್ಲ, ಕೊಬ್ಬು ಮತ್ತು ಶೇಖರಣೆ ಸುಮ್ಮನೆ ಅಂತೂ ಶೇಖರಣೆ ಆಗೋದಿಲ್ಲ. ಅವರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ ತಕ್ಷಣ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು, ಏನೂ ವ್ಯಾಯಾಮನೇ ಮಾಡ್ತಾಯಿಲ್ಲ, ಅದ್ರ ಜೊತೆ ತುಂಬ ಬಜ್ಜಿ ಬೋಂಡ ಈ ಥರ ಎಣ್ಣೆನಲ್ಲಿ ಕರೆದಿರೋ ಚಕ್ಲಿ ಮತ್ತು ಕಬಾಬು ಈ ಥರನೇ ತಿಂತಾಯಿದ್ರೆ ಡೆಫಿನೆಟ್ಲಿ ಅವರು ತಿರ್ಗಾ ತೂಕ ಹಾಕ್ಕೊಂಡೇ ಹಾಕೋತಾರೆ. ಆದರೆ ಏನಂದರೆ ಇಷ್ಟು ಪ್ರೋಸೆಸ್ನ ಅವ್ರು ಅಂಡಗೋ ಆಗಿರೋರು ಯೂಶಲಿ ಪಾಸಿಟಿವ್ ಲೈಫ್ ಸ್ಟೈಲ್ನ ಲೀಡ್ ಮಾಡೇ ಮಾಡ್ತಾರೆ. ವೀಕ್ಷಕರೇ, ಕೊಬ್ಬು ನಿಮ್ಮೆಲ್ಲರನ್ನ ಕಾಡುವಂಥ ಸಮಸ್ಯೆ. ದೇಹದಲ್ಲಿ ಕೊಬ್ಬು ತುಂಬಿಕೊಂಡಿದ್ರೆ ಅದು ಇನ್ನಷ್ಟು ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಪ್ರಥಮ ಹಂತದಲ್ಲೇ ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಬೇಕು, ಸರಿಯಾದ ವ್ಯಾಯಾಮ ಮಾಡಬೇಕು. ಅದಲ್ಲದೆ ನಾವು ಮತ್ತೆ ಮತ್ತೆ ಹೇಳೋದು ಒಳ್ಳೆಯ ಆಹಾರ ಕ್ರಮ ಹಾಗೆ ಉತ್ತಮ ಜೀವನ ಶೈಲಿ, ಇದೊಂದೇ ಆರೋಗ್ಯದ ಗುಟ್ಟು. ಡಾಕ್ಟರ್, ಕೊಬ್ಬು ನಮ್ಮೆಲ್ಲರನ್ನ ಕಾಡುವಂಥ ಸಮಸ್ಯೆ. ಈ ಸಂಚಿಕೆ ನಮ್ಮ ವೀಕ್ಷಕರಿಗೆ ಬಹಳ ಹೆಲ್ಪ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಕಡೆಯಿಂದ ನಮ್ಮ ಪರವಾಗಿ ಒಂದು ಚಿಕ್ಕ ಕಾಣಿಕೆ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಮಸ್ಕಾರ.